ನಿರ್ದೇಶನಕ್ಕೂ ಸೈ, ಹಾಸ್ಯ ಕಲಾವಿದನಾಗೂ ಸೈ, ಕಿವಿ ತಗೊಂಬಂದ್ ಕೊಡ್ತೀನಿ, ಸುಟ್ ಕೊಡ್ತೀಯಾ? ಧ್ವನಿ ಮಾಂತ್ರಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಇವತ್ತು ನಮ್ ಜೊತೆ ಶ್ರೀನಾಥ್ ವಸಿಷ್ಠ ಸರ್ ಇದೆ. ಸರ್, ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ಏನ್ರಿ ಕಚ್ತಿವ್ರಿಗೆ ನಮ್ಮನ್ನೆಲ್ಲ ಇಷ್ಟ ಚೆನ್ನಾಗಿ ಮಾತಾಡಿಸ್ತಾ ಇದಾರೆ. ಆದ್ರೆ ಹೆಂಗ್ ಸರ್ ಇಷ್ಟೊಂದ್ ಸಿಂಪಲ್? ನಾನು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಸೆಟ್ ಹಾಕಿದ್ರು, ಅಲ್ಲಿಗೆ ಹೋದ್ವಿ ಶೂಟಿಂಗ್ಗೆ. ಹೆಚ್ಚು ಕಮ್ಮಿ ಒಂದು ವಾರ. ಈ ಸಿಹಿ ಮುತ್ತು ಹಾಡಿದೆ ಗೊತ್ತಾ? ನಾನಿನ ಮನೆ ಸಿಹಿ ಮುತ್ತು ಇನ್ನೊಂದು ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು. ರಾಜ್ಕುಮಾರ್ ಅವ್ರನ್ನ ಇಷ್ಟ ಹತ್ರದಲ್ಲಿ ನೋಡಿದೆ ನಾನು. ಆ ವ್ಯಕ್ತಿಯ ಅಪ್ಪ ಈಗ ಬೆಳೀತಿರೋದು ವಿಜಯನಗರ, ಮುಂದಿಂದು ಗೊತ್ತಿಲ್ಲ. ಚಿತ್ರರಂಗ ಫುಲ್ ಆಗ ನಿಮ್ ಮನೇಲೆ ಇತ್ತು ಅನ್ಸುತ್ತೆ, ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಅವನು ಒಂದೇ ತಕಡಿಲಿ ಹಾಕೊಂಡು ತೂಗಿಸ್ತಿರೋದು ಹೆಂಗೆ ಅಂಡ್ ಟೈಮಿಂಗ್ ಸಿಗ್ತಿದೆ ಸರ್ ನಿಮಗೆ? ಟೈಮ್ ಇಲ್ಲ ಅನ್ನೋ ಸುಳ್ಳು. ನಾವು ಟೈಮ್ ಮಾಡ್ತೀವಿ. ನಡೆದು ಬಂದ ಹೆಜ್ಜೆ ಸಿಕ್ಕಾಪಟ್ಟೆ ಕಲ್ತಿದ್ವಿ. ಅವ್ರೇನ್ ಮಾಡಿದ್ರು, ಅದನ್ನ ಓದಿ ಕರೆಕ್ಷನ್ ಇದೆ ನನಗೆ ಹೇಳ್ಬೋದು. ಅದು ಬಿಟ್ಟು ಆ ಸೀರಿಯಲ್ಗೆ ಸಂಬಂಧ ಪಡದೇ ಇರುವ ಇನ್ಯಾರಿಗೋ ಒಬ್ರು ಕಳ್ಸೋದು. ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು, ಬಟ್ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬರ್ತೀನಿ ಅಂದ್ಬಿಟ್ಟು ಅರ್ಧ ದಾರಿಗೆ ಹೋದೆ, ವಾಪಸ್ ಫೋನ್ ಮಾಡ್ದ, ಪ್ಯಾಕಪ್ ಆಗಿ. ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಕಲೆ ಅನ್ನೋದು ಯಾರ ಸ್ವತ್ತಲ್ಲ ಅನ್ನೋದಕ್ಕೆ ಇವರು ಒಬ್ರು ಎಕ್ಸಾಂಪಲ್ ಆಗಿದ್ದಾರೆ. ಎಸ್, ನಟನೆಗೂ ಸೈ, ನಿರ್ದೇಶನಕ್ಕೂ ಸೈ, ಹಾಸ್ಯ ಕಲಾವಿದನಾಗೂ ಸೈ, ಹಾಗೆ ಧ್ವನಿ ಮಾಂತ್ರಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಷ್ಟೇ ಸೀರಿಯಲ್ಗಳು ಮಾಡಿದ್ರು, 185ಕ್ಕೂ ಹೆಚ್ಚು ಸೀರಿಯಲ್ಗಳು ಮಾಡಿದ್ರು ಆ ಸಿಂಪ್ಲಿಸಿಟಿ ಅನ್ನೋದು ಹೋಗಲ್ಲ. ಒಂದಷ್ಟು ಜನ ಎಷ್ಟೋ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಾರೆ, ಆದ್ರೂ ಕೂಡ ಒಂದಷ್ಟು ಅಹಂಕಾರ ತೋರಿಸುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಇವರು 185ಕ್ಕೂ ಸೀರಿಯಲ್ಗಳನ್ನ ಮಾಡಿದ್ರು, ಆದ್ರೂ ಕೂಡ ಆ ಸಿಂಪ್ಲಿಸಿಟಿ ಅನ್ನೋದನ್ನ ಮರ್ತಿಲ್ಲ. ಎಸ್, ಇವತ್ತು ನಮ್ಮ ಜೊತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿರ್ಬೋದು. ಎಸ್, ಇವತ್ತು ನಮ್ಮ ಜೊತೆ ಶ್ರೀನಾಥ್ ವಸಿಷ್ಠ ಸರ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ನಿಮ್ಮ ಜರ್ನಿ ಬಗ್ಗೆ ಬರೋದಾದ್ರೆ 185ಕ್ಕೂ ಹೆಚ್ಚು ಸೀರಿಯಲ್ಗಳನ್ನ ಮಾಡಿದ್ರ, ಆದ್ರೂ ಹೆಂಗ್ ಸರ್ ಇಷ್ಟೊಂದು ಸಿಂಪಲ್? ಈ ಆಕ್ಟಿಂಗ್ ಪ್ರೊಫೆಷನ್ಗೆ ಬರೋದಕ್ಕೆ ಮುಂಚೆ ನಾನು ಬೇರೆ ಪ್ರೊಫೆಷನ್ ಅಲ್ಲಿ ಇದ್ದೆ. ಅದಾದ್ಮೇಲೆ ಎರಡನ್ನೂ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದೆ. ಆಮೇಲೆ ಅದನ್ನ ಬಿಟ್ಟೆ ಇದನ್ನ ತಗೊಂಡೆ. ಸೊ ಬದುಕು ಏನ್ ನಾವ್ ಎಷ್ಟು ಸಿಂಪಲ್ ಆಗಿರ್ತೀವಿ ಅಷ್ಟು ಸುಖವಾಗಿರುತ್ತೆ ಬದುಕು. ಅನ್ನೆಸೆಸರಿ ಕಾಂಪ್ಲೆಕ್ಸ್ ಮಾಡ್ಕೋತಾ ಹೋದ್ರೆ ಈಗ ನಾವು ಒಂದು ಭ್ರಮೇಲೆ ಬದುಕಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ. ಸೊ ಭ್ರಮೇಲೆ ಬದುಕಬಾರ್ದು. ಖುಷಿಯಾಗಿ ಸಿಂಪಲ್ ಆಗಿ 4 ಜನಗಳ ಮಧ್ಯದಲ್ಲಿ ನಾವು ಅವ್ರ ಜೊತೆ ಅವ್ರ ತರಾನೇ ಇದ್ದು ಬದುಕನ್ನ ಸಾಗಿಸಿದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಖಂಡಿತ. ಸೊ ಹಾಗಾಗಿ ಬಿ ಸಿಂಪಲ್ ಆಸ್ ಯು ಕ್ಯಾನ್ ಬಿ ಅಂತ. ಎಷ್ಟು ಸಿಂಪಲ್ ಆಗಿರಕ್ ಸಾಧ್ಯ ಅಷ್ಟು ಸಿಂಪಲ್ ಆಗಿ ಇದ್ಬಿಟ್ರೆ ನಮಗೂ ಒಳ್ಳೇದು, ನಮ್ಮನ್ನ ನೋಡಿ ಮಾತಾಡ್ಸೋರ್ಗೂ ಒಳ್ಳೇದು. ಬಸ್, ಖಂಡಿತ. ಬಟ್ ಇವಾಗಿನ ಜನರೇಷನ್ಗಳಲ್ಲಿ ಈ ಮಾತುಗಳು ಹೇಳೋದೇ ಕಮ್ಮಿ ಆಗಿದೆ ಸರ್. ಯಾವ್ದೋ 1-2 ಸಿನಿಮಾ ಮಾಡ್ತಾರೆ, ಸೊ ಅವ್ರನ್ನ ಮಾತಾಡ್ಸೋಕೆ, ನಮಗೆ ಟಚ್ ಮಾಡೋದಕ್ಕೆ ಏನೋ ಒಂಥರ ನಮಗೆ ಅವರು ತೋರಿಸುವಂತ ಒಂದು, ನೀವಾದ್ರೆ ಒಂದ್ ಸ್ವಲ್ಪ ಕಡಿನಲ್ಲಿ ತೋರಿಸ್ತೀರಾ ಪ್ರೀತಿಯನ್ನ, ಬಟ್ ಅವ್ರ ಕಡೆಯಿಂದ ಆ ಕಡೆಯಿಂದ ಬರಲ್ಲ ಅದು. ಅದು ಹೆಂಗೆ ಅಂದ್ರೆ ಜನರೇಷನ್ ಎಗೇನ್. ಹೌದು. ಈಗ ನಮ್ ಜನರೇಷನ್ ಅಲ್ಲಿ ಬಂದ ಕಲಾವಿದರಲ್ಲಿ ತುಂಬಾ ಜನ ನೀವು ಸಿಂಪಲ್ ಆಗಿರೋ ಕಲಾವಿದರನ್ನ ನೋಡ್ತೀವಿ. ಹೌದು. ಈಗ ಬರೋರು ಸ್ವಲ್ಪ ಕಾಂಪ್ಲೆಕ್ಸ್ ಬೆಳೆಸ್ಕೋತಾರೆ, ಏನು ಮಾಡಕ್ಕಾಗಲ್ಲ. ಅವ್ರು ನಮ್ ಜೊತೆ ಮಾತಾಡೋದನ್ನು ಹಾಗೆ ಮಾತಾಡ್ತಾರೆ, ಕಾಂಪ್ಲೆಕ್ಸ್ ಸಿಟಿನಲ್ಲೇ ಮಾತಾಡ್ತಾರೆ. ಸೊ ಆಯ್ತಪ್ಪ, ನೀವ್ ಅಲ್ಲೇ ಇರಿ, ನಾವ್ ಇಲ್ಲೇ ಇರ್ತೀವಿ ಅಂತ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ನಮ್ ಪಾಡಿಗೆ ನಾವಿದ್ರೆ ಅವ್ರಿಗೂ ಕ್ಷೇಮ, ನಮ್ಗೂ ಕ್ಷೇಮ. ಖಂಡಿತ ಸರ್. ಸರ್, ಮೊದಲನೇದಾಗಿ ನಿಮ್ಮ ಜರ್ನಿಯಿಂದ ಸ್ಟಾರ್ಟ್ ಮಾಡೋದಾದ್ರೆ, ಯಾಕೆ ಸರ್ ಈ ವೃತ್ತಿ ಒಂದು ಕಲಾವಿದಕ್ಕೆ ಬರ್ಬೇಕು ಅಂತ ಅಂತು, ಕಲಾವಿದರಾಗ್ಬೇಕು ಅಂತ ಯಾಕೆ ಮೊದಲನೇದಾಗಿ ಅನಿಸ್ತು? ನನಗೆ ಚಿಕ್ಕ ವಯಸ್ಸಿಂದ ಈ ಆಕ್ಟಿಂಗು ಇವೆಲ್ಲ ಬಹಳ ಹತ್ತಿರದ್ದು, ಒಂಥರ ರಕ್ತಗತವಾಗಿ ಇತ್ತು. ಕಾರಣ ಇಷ್ಟೇ, ನಮ್ಮ ತಂದೆಯವರು ಶಶಿಕಲಾವಿದರು ಅಂತ ಒಂದು ಸಂಸ್ಥೆನ ನಡೆಸ್ತಾ ಇದ್ರು, ಒಂದು ಅಮೆಚೂರ್ ರಂಗ ಥಿಯೇಟರ್ ನಡೆಸ್ತಾ ಇದ್ರು. ಅವರು ಪ್ರತಿ ವರ್ಷ, ನಾನು ಹೇಳ್ತಿರೋದು 60, 62, 65, 66, 60 ಈ ತರ, ಅಂದ್ರೆ ಟಿಲ್ 75, 80 ವರೆಗೂ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳನ್ನ ಮಾಡೋದು. ಆಯ್ತಾ? ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಅವರು ಏಪ್ರಿಲ್ ಅಲ್ಲಿ ಮಾಡೋರು. ನಮ್ಗೆ ಎಲ್ಲ ಸ್ಕೂಲ್ಗಳಿಗೆಲ್ಲ ಎಕ್ಸಾಮ್ ಮುಗಿದು ರಜಾ ಇರೋದು. ಸೊ ಪ್ರತಿ ದಿನ ಸಾಯಂಕಾಲ ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾಟಕ
ಅಂದ್ರೆ ನಮ್ಮ ತಂದೆನೇ ಆರ್ಗನೈಸ್ ಮಾಡ್ತಾ ಇದ್ವಲ್ಲ, 50 ಪೈಸಾ ಟಿಕೆಟ್, ಎಂಟ್ರಿ ಫೀಸು 50 ಪೈಸಾ. ಸೊ ಆ ಟಿಕೆಟ್ ನ ಹರಿಯೋದು ನನಗೆ ಖುಷಿ. ಅಂದ್ರೆ ಬಾಗ್ಲಲ್ಲಿ ನಿಂತ್ಕೊಂಡು ಟಿಕೆಟ್ ಹರಿದು ಒಳಗ್ ಕೊಡ್ತಾರೆ ಗೊತ್ತೆ ಜನಕ್ಕೆ. ಅವಾಗ ಅದು 50 ಪೈಸಾ ₹1 ಕೊಟ್ಟು ಜನ ನಾಟಕ ನೋಡಕ್ ಬಂದು ಹೌಸ್ಫುಲ್ ಆಗೋದು. ಕನ್ನಡ ಸಾಹಿತ್ಯ ಪರಿಷತ್ ಆಡಿಟೋರಿಯಂ ಹೌಸ್ಫುಲ್ ಆಗೋದು. ಆವಾಗ ನಾನು ಅಲ್ಲಿ ಆ ನಾಟಕಗಳನ್ನೆಲ್ಲ ನೋಡ್ತಾ ಇದ್ದೆ. ಆವಾಗ ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಉದಯ್ ಕುಮಾರ್ ಅವರು, ಇವರೆಲ್ಲರೂ ಆ ನಾಟಕದ ಕಾಂಪಿಟೇಷನ್ ನಲ್ಲಿ ಭಾಗವಹಿಸೋರು. ಅವ್ರವ್ರದೇ ತಂಡಗಳು ತಗೊಂಡ್ಬಂದು ನಾಟಕ ಮಾಡೋರು. ಇವರೆಲ್ಲರ ಅಭಿನಯವನ್ನ ನಾನು ನೋಡ್ತಾ ನೋಡ್ತಾ ಅವಾಗೇನು HM ನಾಯಕ, ಶೇಕ್ಸ್ಪಿಯರ್ ನಾಟಕಗಳು, ಗುಂಡಣ್ಣ ಅವ್ರ ನಾಟಕಗಳು, ಈ ತರ ಬೇಕಾದಷ್ಟು ನಾಟಕಗಳನ್ನ ಅಲ್ಲಿ ಆ ವೇದಿಕೆ ಮೇಲೆ ಮಾಡೋರು. ಆ ನಾಟಕ ನೋಡಿ ನೋಡಿ ನನಗೂ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಬಂತು. ಇದು ಒಂದ್ ಕಡೆ ಆದ್ರೆ 77ನೇ ಇಸ್ವಿನಲ್ಲಿ ನಾನಿನ್ನ ಮರೆಯಲಾರೆ ಸಿನಿಮಾ, ನಾನು ಅವಾಗ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೆ, ಚೈಲ್ಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ. ಆ ಸ್ಕೂಲ್ಗೆ ಆ ಪ್ರೊಡಕ್ಷನ್ ಹೌಸ್ ಇಂದ ಒಬ್ರು ಬಂದು ನಮ್ಗೊಂದಷ್ಟು ಜನ ಹುಡುಗರು ಬೇಕು, ಒಂದು ಸಾಂಗ್ ಸೀಕ್ವೆನ್ಸ್ಗೆ, ಶೂಟಿಂಗ್ಗೆ, ಆ ಬ್ಯಾಕ್ ಗ್ರೌಂಡ್ಗೆ ಒಂದಷ್ಟು ಜನ ಹುಡುಗರು ಬೇಕು. ನಮ್ ಸ್ಕೂಲಲ್ಲಿ ಸೆಲೆಕ್ಟ್ ಮಾಡಿದ್ದು ಹುಡುಗರ ಲಾಟ್ ಅಲ್ಲಿ ನಾನು ಇದ್ದೆ. ನಾನು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಸೆಟ್ ಹಾಕಿದ್ರು, ಅಲ್ಲಿಗೆ ಹೋದ್ವಿ ಶೂಟಿಂಗ್ಗೆ. ಹೆಚ್ಚು ಕಮ್ಮಿ ಒಂದು ವಾರ. ಈ ಸಿಹಿ ಮುತ್ತು ಹಾಡಿದೆ ಗೊತ್ತಾ, ನಾನಿನ್ನ ಮರೆಯಲ್ಲ, ಅದ್ರಲ್ಲಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟು ಜನ ಹುಡುಗರು ಇರ್ತಾರೆ, ನಾವುಗಳೆಲ್ಲ ನಮ್ಮ ಸ್ಕೂಲ್ ಹುಡುಗರು, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಆ ಒಂದು ಸೆಟ್ ಹಾಕಿದ್ದು. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಇಷ್ಟ ಹತ್ರದಲ್ಲಿ ನೋಡಿದೆ ನಾನು ಅವಾಗ 77 ಅಂದ್ರೆ ಮೇ ಬಿ ಅರೌಂಡ್ 7ನೇ ಕ್ಲಾಸ್. ಇಷ್ಟ ಹತ್ರದಲ್ಲಿ ನೋಡಿದೆ ಅವ್ರನ್ನ. ಆ ವ್ಯಕ್ತಿಯ ಅಪ್ಪ ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ನೋಡಿದ್ವಿ. ಆಮೇಲೆ ಅಲ್ಲಿ ಹಾಕಿದ್ದ ಸೆಟ್ಟು ಇವೆಲ್ಲ ನೋಡಿದಾಗ ಇಲ್ಲಿ ಏನೋ ಇದೆ, ನಾನು ಇಲ್ಲಿ ಏನೋ ಆಗ್ಬೇಕು ಅನ್ನೋ ಒಂದು ಮನಸ್ಸಿಗೆ ಬಂತು. ಅದಾದ್ಮೇಲೆ ನಾನು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡಿದೆ. ಅದು ಅವಕಾಶಗಳು ಸಿಕ್ಲಿಲ್ಲ. ಆಮೇಲೆ ಒಂದು ದಿನ ನಮ್ಮ ಚಿಕ್ಕಪ್ಪ ಅವರು ಅಂತರಂಗ ಅಂತ ಒಂದು ತಂಡಕ್ಕೆ, ರಂಗಭೂಮಿಯ ತಂಡಕ್ಕೆ ನನ್ನನ್ನು ಕರ್ಕೊಂಡೋಗಿ 82ನೇ ಇಸ್ವಿ ಪರಿಚಯ ಮಾಡಿಸಿದ್ರು. ಅದಾದ್ಮೇಲೆ ನೋ ಟರ್ನಿಂಗ್ ಬ್ಯಾಕ್. ನಾಟಕಗಳು, ಸೀರಿಯಲ್ಗಳು, ಸಿನಿಮಾಗಳು, ಡಬ್ಬಿಂಗು, ಬರವಣಿಗೆ ನಿರಂತರವಾಗಿ ಭಗವಂತ ದೇವಿಯಿಂದ ನಡ್ಕೊಂಡು ಹೋಗ್ತಾ ಇದೆ. ಅಂತರಂಗವನ್ನ ಎಷ್ಟು ಕೇಂದ್ರೀಕರಿಸಿದೀರಾ ಸರ್? ತುಂಬಾನೇ ಆವರಿಸ್ಕೊಂಡ್ಬಿಟ್ಟಿದೆ ಅದು. ಅಂದ್ರೆ ಒಂದು ರಂಗಭೂಮಿಯ ಕಲೆ. ಯಾಕೆಂದ್ರೆ ರಂಗಭೂಮಿನಲ್ಲಿ ನೀವು ಕಲಿಯೋದಿಲ್ಲ ಅನ್ನೋದಕ್ಕೆ ಹೇಳಕ್ ಸಾಧ್ಯನೇ ಇಲ್ಲ. ಹೌದು. ಯಾಕೆಂದ್ರೆ ನಟನೆ ಕಲಿಬಹುದು, ಬ್ಯಾಕ್ ಸ್ಟೇಜ್ ಕಲಿಬಹುದು, ಸೆಟ್ ಹಾಕೋದ್ ಕಲಿಬಹುದು, ಲೈಟಿಂಗ್ ಕಲಿಬಹುದು, ಮ್ಯೂಸಿಕ್ ಕಲಿಬಹುದು, ಮೇಕಪ್ ಕಲಿಬಹುದು. ಪ್ರತಿಯೊಂದನ್ನು ಹೇಳ್ಕೊಡುವಂತಹ ಅದ್ಭುತವಾದ ವೇದಿಕೆ ರಂಗಭೂಮಿ. ಹೌದು, ಖಂಡಿತ. ಸೊ ಹಾಗಾಗಿ ಅಲ್ಲಿಂದ ನಾಟಕಗಳು ಮಾಡ್ತಾ ಬೇರೆ ಬೇರೆ ತಂಡಗಳ ಜೊತೆ, ಬೆನಕ ತಂಡದವ್ರ ಜೊತೆ, BV ಕಾರಂತರ ಜೊತೆ ಹಾಡು ಹೇಳುವಂತಹ ಒಂದು ಅವಕಾಶ ಸಿಕ್ತು, ನಾಟಕ ಮಾಡೋ ಅವಕಾಶ ಸಿಕ್ತು. ಆಮೇಲೆ B ಜಯಶ್ರೀ ಅವ್ರ ಜೊತೆ ನಾಟಕ ಮಾಡೋ ಅವಕಾಶ ಸಿಕ್ತು. ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆಲ್ಲ ಒಡನಾಟ ಆಯ್ತು. ಸೊ ಹಾಗಾಗಿ ರಂಗಭೂಮಿನೂ ನಡೀತಾ ಇದೆ, ಕಿರುತೆರೆನೂ ನಡೀತಾ ಇದೆ, ಸಿನಿಮಾನು ನಡೀತಾ ಇದೆ, ಗೋಯಿಂಗ್ ಆನ್. ಎಸ್ ಸರ್, ನೀವಾಗ್ಲೇ ನಾಟಕದ ಬಗ್ಗೆ ಹೇಳ್ತಾ ಇದ್ರಿ, ಥಿಯೇಟ್ರ್ ಫುಲ್ ಆಗ್ತಾ ಇದ್ರು, ಜನ ತುಂಬ್ತಾ ಇದ್ರು ಅನ್ನುವಂಥದ್ದು. ಬಟ್ ಈಗೆಲ್ಲೋ ಒಂದ್ ಕಡೆ ಕ್ಷೀಣಿಸಿದೆಯಾ ಸರ್ ನಾಟಕ ಅನ್ನುವಂಥದ್ದು? ಅಂದ್ರೆ ನೋಡುವವರು ಕುಸ್ದಾಗಿದಾರ ಅನ್ನುವಂಥದ್ದು, ನೋಡಕ್ಕೆ ಬರ್ತಾ ಇಲ್ವಾ, ಕ್ಷೀಣಿಸಿದಾರ ಅನ್ನುವಂಥದ್ದು? ಇಲ್ಲ, ನಾವ್ ಆತರ ಹೇಳಕ್ ಆಗದೇ ಇಲ್ಲ. ಇವತ್ತು ಮುಂಚೆ ಒಂದು ಟೈಮಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹವ್ಯಾಸಿ ರಂಗ ಚಟುವಟಿಕೆಗಳು ವಿಪರೀತ ನಡೀತಾ ಇತ್ತು. ಹೌದು. ಪ್ರತಿನಿತ್ಯ ಒಂದಲ್ಲ ಒಂದು ನಾಟಕ ಇರೋದು, ಒಂದಲ್ಲ ಒಂದ್ ತಂಡ ನಾಟಕ ಮಾಡೋದು. ಈಗ ಅದೇನಾಗೋಯ್ತು, ಟೋಟಲ್ ಶಿಫ್ಟ್ ರಂಗಶಂಕರಾಗ ಆಗೋಯ್ತು. ಹೌದು. ಈಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ವೃತ್ತಿ ರಂಗಭೂಮಿನವರು ಸ್ವಲ್ಪ ಜಾಸ್ತಿ ಆವರಿಸ್ಕೊಂಡಿದ್ದಾರೆ. ಈ ಹವ್ಯಾಸಿ ರಂಗ ತಂಡದವರು ರಂಗಶಂಕರಾಗಿ ಶಿಫ್ಟ್ ಆಗಿದ್ದಾರೆ. ಇವತ್ತು ಹೇಳ್ತೀನಿ, ರಂಗಶಂಕರನಲ್ಲಿ ಒಂದು ನಾಟಕ ನಡೆಯುತ್ತೆ ಅಂದ್ರೆ ಮಿನಿಮಮ್ 250 ಜನಕ್ಕೆ ಮೋಸ ಇಲ್ಲ, ಅಷ್ಟು ಜನ ಬಂದೇ ಬರ್ತಾರೆ. ನಾಟಕ ನೋಡುಗರಲ್ಲಿ ಆಸಕ್ತಿ ಕಮ್ಮಿ ಆಗಿಲ್ಲ, ಬಟ್ ಒಳ್ಳೆ ನಾಟಕಗಳನ್ನ ಕೊಡಬೇಕು. ನಾವೊಂದು ನಾಟಕ ಮಾಡಿದ್ವಿ, ನೀನಾದರೆ ನಾನ್ ನೀನೇನ ಅಂತ, ಶೇಕ್ಸ್ಪಿಯರ್ದು ಕಾಮಿಡಿ ಆಫ್ ಎರರ್ಸ್ ನಾಟಕ. ಅದು ಆ ನಾಟಕ 149 ಶೋ ಮಾಡಿದ್ವಿ. ಅಮೆರಿಕಾದಲ್ಲಿ 19 ಶೋ ಮಾಡಿದ್ವಿ. 149 ಶೋನು ಹೌಸ್ಫುಲ್, ಪ್ರತಿ ಶೋನು ಹೌಸ್ಫುಲ್, ಇನ್ಕ್ಲೂಡಿಂಗ್ ಅಮೆರಿಕಾ ಶೋಸ್ ನಾನು ಹೇಳ್ತಿರೋದು. ಬೆಂಗಳೂರಿನಲ್ಲಿ ಅಷ್ಟು ಶೋಸ್ ಹೌಸ್ಫುಲ್. ಫಸ್ಟ್ ಡೈಲಾಗ್ ಇಂದ ಲಾಸ್ಟ್ ಡೈಲಾಗ್ ವರ್ಗು ಜನ ಹೊಟ್ಟೆ ಹಿಡ್ಕೊಂಡು ನಗಬಹುದು ಅಂತ ಒಳ್ಳೆ ನಾಟಕ. ಒಳ್ಳೆ ನಾಟಕ ಕೊಟ್ರೆ ಖಂಡಿತವಾಗ್ಲೂ ಜನ ಬರ್ತಾರೆ.
ಖಂಡಿತ. ಆ ನಂಬಿಕೆ ಅಂತ ಇದೆ. ನೀವಾಗ್ಲೇ ಮಾತಾಡ್ತಾ ಹೇಳಿದ್ರೆ ಅಣ್ಣವ್ರ ಬಗ್ಗೆ ಹೇಳಿದ್ರೆ ಇಷ್ಟೇ ಹತ್ರದಲ್ಲಿ ಕೂತಿ 8 ವರ್ಷ ಆಗ ನಿಮಗೆ. ಹೌದು. ಏನಂತ ಅಂದಿದ್ರು ಸರ್ ನಿಮ್ನ ನೋಡಿ, ನಿಮ್ ಹತ್ರ ಬಂದೇನಾದ್ರು ಮಾತಾಡಿದ್ರೆ? ಏನು ಮಾತಾಡ್ಲಿಲ್ಲ. ಅವರು ಮತ್ತೆ ಪಾರ್ವತಮ್ಮ ಅವರು ಬೆಳಿಗ್ಗೆ ಅವರು ಆ ಕಾಸ್ಟ್ಯೂಮ್ ಅಲ್ಲಿ ಇದ್ರು, ಹಾಟ್ ಸಾಂಗ್ ಶೂಟಿಂಗ್ ಎಲ್ಲ ನಡೀತಿತ್ತು. ಬ್ರೇಕ್ ಅಂದ ತಕ್ಷಣ ಒಂದು 10 ನಿಮಿಷ ಕಾಣ್ಲಿಲ್ಲ. ಅವರು ರೂಮ್ಗೆ ಹೋದ್ರು ಅಂತ ಕಾಣತ್ತೆ. ರೂಮ್ಗೆ ಹೋಗಿ ಬಂದು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಬಂದ್ರು ಊಟಕ್ಕೆ. ನನ್ಗಿನ್ನೂ ಚೆನ್ನಾಗಿ ನೆನಪಿದೆ. ಪುಟ್ಟ ಮಗು, ಐ ಥಿಂಕ್ ಶಿವಣ್ಣ ಇರ್ಬೋದೇನೋ ಅದು, ಅಥವಾ ಅದು ಯಾರು ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಒಂದು ಪುಟ್ಟ ಮಗುನ ಎತ್ಕೊಂಡು ಅವರು ಬಂದ್ರು. ಅವರು ಪಾರ್ವತಮ್ಮ ಅವರು ಒಟ್ಟಿಗೆ ಊಟಕ್ಕೆ ಹೋದ್ರು. ನಮ್ಮನ್ನೆಲ್ಲ ಅವ್ರ ಜೊತೆ ಕರ್ಕೊಂಡು ಹೋದ್ರು. ನಾವೆಲ್ಲ ಪುಟ್ಟ ಮಕ್ಳು, ಒಂದು 25 ಜನ ಮಕ್ಳಿದ್ವಿ. ನಮ್ಮನ್ನೆಲ್ಲ ಫಸ್ಟ್ ಆ ಮಕ್ಳಿಗೆಲ್ಲ ಊಟ ಕೊಡಿ ಅಂತ ಹೇಳಿ ಮಕ್ಳಿಗೆಲ್ಲ ಊಟ ಕೊಡಿಸಿ, ಆಮೇಲೆ ಅವ್ರ ಜೊತೆ ಅಲ್ಲೇ ಆ ಡೈನಿಂಗ್ ಹಾಲ್ ಅಲ್ಲಿ ಅವರು ಕೂತ್ಕೊಂಡು ಊಟ ಮಾಡಿ ಅಷ್ಟೇ. ಅದು ಬಿಟ್ರೆ, ಯಾಕೆಂದ್ರೆ ನಾನ್ ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರು ಒಂದು ದೈತ್ಯ ಪ್ರತಿಭೆ. ನಾವುಗಳೆಲ್ಲ ಅವಾಗ ಏನು, ಯಾರು ನಾವು ವಿ ಆರ್ ನೋಬಡಿ. ಈವನ್ ಇವತ್ತು ವಿ ಆರ್ ನೋಬಡಿ ಅವ್ರ ಮುಂದೆ. ಬಟ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಜೊತೆ ನಾನು ಒಂದು 6 ದಿನ ಕಳೆದ್ನಲ್ಲ ಅನ್ನೋದೇ ನನ್ನ ಜೀವನದ ಒಂದು ಸಾರ್ಥಕ ಭಾವ. ಎಸ್ ಸರ್. ಮೂಲತಃ ನೀವು ಎಲ್ಲಿಯವರು ಸರ್? ಬೆಂಗಳೂರವರೇ. ಬೆಂಗಳೂರು. ಹುಟ್ಟಿದ್ದು ಚಾಮರಾಜಪೇಟೆ, ಬೆಳೆದಿದ್ದು ಚಾಮರಾಜಪೇಟೆ, ಈಗ ಬೆಳೀತಿರೋದು ವಿಜಯನಗರ. ಮುಂದಿಂದು ಗೊತ್ತಿಲ್ಲ. ಓಕೆ. ತಂದೆಯಿಂದ ಬಂದ ಬಳುವಳಿನ ಸರ್ ಇದೆಲ್ಲ ಜ್ಞಾನ ಒಂದೇ ಭಂಡಾರದಲ್ಲಿ ತುಂಬಿಕೊಂಡಿರ ಟಿಫನ್ ಬಾಕ್ಸ್ ಅಲ್ಲಿ ಹಾಕೊಂಡಿದ್ದೀರಲ್ಲ? ಇರ್ಬೋದೇನೋ. ನಮ್ಮಲ್ಲಿ ಒಂದು ಬ್ಯಾಕ್ ಡ್ರಾಪ್ ನೋಡಿದ್ರೆ, ನಮ್ಮ ತಂದೆ ಬೈ ಪ್ರೊಫೆಷನ್ ಇಂಜಿನಿಯರ್, ಹವ್ಯಾಸಿ ರಂಗಭೂಮಿ ಆಕಾಶವಾಣಿ ಕಲಾವಿದ್ರು. ನಮ್ಮ ತಾಯಿ ಶಾಸ್ತ್ರೀಯ ಸಂಗೀತ ಕಲಾವಿದ್ರು. ನನ್ನ ಹೆಂಡತಿ ಭರತನಾಟ್ಯ ಕಲಾವಿದೆ. ನಮ್ಮ ಚಿಕ್ಕಪ್ಪ ರಂಗಭೂಮಿ ಕಲಾವಿದ್ರು. ಬರವಣಿಗೆ ಅವ್ರು ಬರೆಯೋರು, ನಾಟಕಗಳೆಲ್ಲ ಬರೀತಾರೆ. ಸೊ ಹೀಗಾಗಿ ನಮ್ಮ ಇಡೀ ಕುಟುಂಬ ಒಂದು ಕಲೆಗೆ ಮುಡುಪಾಗಿಟ್ಟಿತ್ತು ಆವಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ್ಲೂ ಅಷ್ಟೇ ಅದನ್ನ ನಾನು ನನ್ನ ವೈಫ್ ಇಬ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಚಿತ್ರರಂಗ ಫುಲ್ ಆಗ ನಿಮ್ಮನೇಲೆ ಇತ್ತು ಅನ್ಸುತ್ತೆ, ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಚಿತ್ರರಂಗ ಇರ್ಲಿಲ್ಲ, ನಾವುಗಳಿದ್ವಿ ಅಷ್ಟೇ. ನಾವು ವಿ ವರ್ ಪಾರ್ಟ್ ಆಫ್ ದಟ್. ಬಟ್ ಅದನ್ನ ಇವಾಗ ಹೇಗೆ ಮುಂದೂಡಿಸ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಅದೇ ಈಗ ನಾನು ಬರಿತೀನಿ, ಡೈಲಾಗ್ಸ್ ಬರಿತೀನಿ. ಆಮೇಲೆ ಸ್ವಲ್ಪ ಓದ್ತೀನಿ, ಓದೋ ಅಭ್ಯಾಸ ಇದೆ. ಅದಾದ್ಮೇಲೆ ನಾನೀಗ ಸಿನಿಮಾಗಳನ್ನ ಡೈರೆಕ್ಟ್ ಮಾಡ್ತೀನಿ, ಸಿನಿಮಾಗಳಲ್ಲಿ ಅಭಿನಯಿಸ್ತೀನಿ. ಆಮೇಲೆ ನಾನು ಡಬ್ಬಿಂಗ್ ಆರ್ಟಿಸ್ಟ್, ಕಂಠದಾನ ಕಲಾವಿದ. ಸುಮಾರು ಜನಕ್ಕೆ ತಮಿಳು ತೆಲುಗು ಆರ್ಟಿಸ್ಟ್ಗಳಿಗೆ ನಾನು ಡಬ್ ಮಾಡಿದ್ದೀನಿ ಬೇರೆ ಬೇರೆ ಸಿನಿಮಾಗಳಲ್ಲಿ. ಅದಾದ್ಮೇಲೆ ನಾನು ಟಿವಿನಲ್ಲಿ ಆಕ್ಟ್ ಮಾಡ್ತೀನಿ, ಸಿನಿಮಾ ಆಕ್ಟ್ ಮಾಡ್ತೀನಿ, ರಂಗಭೂಮಿಲಿ ಆಕ್ಟ್ ಮಾಡ್ತೀನಿ. ಸೊ ಹಾಗೆ ನಿರಂತರವಾಗಿ ನಡ್ಕೊಂಡು ಹೋಗ್ತಿದ್ದೆ. ನಾನು ಹೆಂಡತಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದು ಇದು ಇದ್ರೆ, ಮುಂಚೆ ಎಲ್ಲ ನಾನೇ ಮೇಕಪ್ ಮಾಡ್ತಿದ್ದೆ, ಫೋಟೋಗ್ರಫಿ ಮಾಡ್ತಿದ್ದೆ. ನಾನು ಫೋಟೋಗ್ರಾಫರ್ ಕೂಡ, ವಿಡಿಯೋ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಎಲ್ಲ ಬಿಟ್ಟು ಬೇರೆ ಬೇರೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ಅಂತ ಬಿಟ್ಟು ಈಗ ಬರೀ ಒಂದಷ್ಟು ಆರ್ಗನೈಸ್ ಮಾಡ್ತೀನಿ. ನಂದೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೇರೆ ಇದೆ, ಇನೋವೇಟಿವ್ ಐ ಅಂತ. ನಾನು ವೆಡ್ಡಿಂಗ್ ಪ್ಲಾನಿಂಗ್ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇವೆಲ್ಲವನ್ನ ಮಾಡಿಕೊಂಡು ನನ್ನ ಬದುಕನ್ನ ಸಾರ್ಥಕವಾಗಿ ಕಳೀಬೇಕು ವಿತೌಟ್ ಎನಿ ಕಾಂಟ್ರವರ್ಸೀಸ್ ಅಂತ ನಿರ್ಧಾರ ಮಾಡ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀನಿ. ಆ ಭಗವಂತನ ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಖಂಡಿತ. ಎಲ್ಲವನ್ನು ಒಂದೇ ತಕಡಿಲಿ ಹಾಕೊಂಡು ತೂಗಿಸ್ತಿರೋದು ಹೆಂಗೆ? ಅಂಡ್ ಟೈಮಿಂಗ್ ಸಿಗ್ತಿದೆ ಸರ್ ನಿಮಗೆ? ಮಾಡ್ಕೋತಾ ಇದ್ದೀನಿ. ಒಂದು ನನ್ನ ಇಷ್ಟು ವರ್ಷದ ಬದುಕಲ್ಲಿ ನಾನು ಒಂದು ಸತ್ಯ ಕಂಡ್ಕೊಂಡಿರೋದು, ಟೈಮ್ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಹೌದು. ಏನ್ ಫೋನೇ ಮಾಡ್ಲಿಲ್ಲ ಅಂದ್ರೆ ಟೈಮ್ ಇಲ್ಲ ಗುರು ಅಂತಾರೆ. ಟೈಮ್ ಇಲ್ಲ ಅನ್ನೋ ಸುಳ್ಳು. ನಾವು ಟೈಮ್ ಮಾಡ್ಕೋಬೇಕು, ಎಲ್ಲದಕ್ಕೂ ನಾವು ಟೈಮ್ ಮಾಡ್ಕೋಬೇಕು. ಟೈಮ್ ಮಾಡ್ಕೊಂಡ್ರೆ ನಾವು ಒಂದಷ್ಟು ಕೆಲಸಗಳನ್ನ ಮಾಡ್ಬೋದು. ಟೈಮ್ ಆಗ್ಲಿಲ್ಲ ಅಂತ ಸುಮ್ಮನೆ ಕೂತಿರ್ಬೇಕಷ್ಟೇ. ಟೈಮ್ ಟೈಮ್ ಹೋಗ್ತಾ ಇರುತ್ತೆ. ಅದು ಬಿಟ್ಟು ನಾವು ಹಿಂದೆನೆ ಇರ್ತೀವಿ, ಟೈಮ್ ಮುಂದೆ ಹೋಗ್ಬಿಟ್ಟಿರುತ್ತೆ. ಖಂಡಿತವಾಗ್ಲೂ ಸರ್. ಬಟ್ ಅಂದ್ರೆ ಇವಾಗ ಸೀರಿಯಲ್ಗಳ ಕಡೆ ತೊಡಗಿಸ್ಕೊಂಡಿರ್ತೀರಾ, ಈ ಕಡೆ ಸಿನಿಮಾಗಳಿಗೆ ಬರಹಗಾರರಾಗಿದ್ದೀರಾ. ಸೊ ಇದೆಲ್ಲದ್ರ ಜೊತೆಗೆ ಟೈಮ್ ಅದೇ ಕೊಡಕ್ ಆಗ್ತಾ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ತಾ ಇಲ್ವಾ? ಏನ್ ಕತೆ ಅನ್ನೋ? ಇಲ್ಲ, ನಾನೇನ್ ಮಾಡ್ತೀನಿ, ಡೈಲಾಗ್ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಏನಾರ ಬರಿಬೇಕು ಅಂದ್ರೆ ನಾನು ಲ್ಯಾಪ್ಟಾಪ್ ತಗೊಂಡು ನಾನು ಎಲ್ಲಿ ಹೊಟ್ಟೋಗ್ತೀನಿ, ಅಲ್ಲಿ ಎಲ್ಲಿರ್ತೀನಿ ಅಲ್ಲಿ ತಗೊಂಡು ಹೋಗ್ತೀನಿ. ಸೊ ನನ್ ಕೆಲಸ ಅಲ್ಲಿ ಇಲ್ಲದೆ ಇದ್ದಾಗ, ನಾನು ಆಕ್ಟ್ ಮಾಡೋದಿಲ್ಲ ಅಂದಾಗ ಅಲ್ಲೇ ಕೂತ್ಕೊಂಡು ಏನೋ ಮಾಡ್ತಾ ಇರ್ತೀನಿ. ನಾನು ಕರೆದಾಗ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ಬಿಟ್ಟು ಹೋಗ್ತೀನಿ. ಸೊ ಹಾಗಾಗಿ ನಾನು ಐ ಮ್ಯಾನೇಜ್ ಮೈ ಟೈಮ್. ಆಮೇಲೆ ನಾನು ಮುಂಚೆ ಎಲ್ಲ ತುಂಬಾ ಪಬ್ಲಿಕ್ ಇವೆಂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಸಿ ಅಶ್ವಥ್ ಅವರ ಕಡೆಯ ಇವೆಂಟ್ ನಾನೇ ಮಾಡಿದ್ದು KPS ಕಾಲೇಜ್ ಗ್ರೌಂಡ್ಸ್ ಅಲ್ಲಿ. ಅದಾದ 2 ದಿವಸಕ್ಕೆ ಅವರು ತೀರ್ಕೊಂಡ್ರು. ಸೊ ಈ ತರದ್ದೆಲ್ಲ ಇವೆಂಟ್ಸ್ ಮಾಡ್ತಾ ಇದ್ದೆ. ಆ ತರ ಎಲ್ಲ ನಾನು ಈವೆಂಟ್ ಅಥವಾ ಮದುವೆ ಕಾರ್ಯಕ್ರಮಗಳು ಇವೆಲ್ಲವನ್ನ ಒಪ್ಕೊಂಡಾಗ ನಾನು ಬೇರೆ ಯಾವ್ದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಲ್ಲ.
ಅದೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಶೂಟಿಂಗ್ ಹೋಗೋದಿಲ್ಲ, ಡೇಟೇ ಕೊಡಲ್ಲ ಶೂಟಿಂಗ್. ಹ್ಮ್ ಸಪೋಸ್ ಅದನ್ನ ಒಪ್ಕೊಳ್ಳಿಲ್ಲ ಅಂದಾಗ ಆ ಕಡೆ ತಲೆ ಕೆಡಿಸ್ಕೊಳ್ಳಲ್ಲ, ಇದನ್ನ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಈಸ್, ಐ ಥಿಂಕ್ ಇಟ್ಸ್ ವೆರಿ ಈಸಿ ಫಾರ್ ಮೀ. ಓಕೆ. ನೀವು ಕನ್ನಡ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನ. ನಿಮ್ಮ ಮಕ್ಕಳನ್ನ ಕರೆ ತರುವಂತಹ ಕೆಲಸ ಯಾವಾಗ ಮಾಡ್ತೀರಾ? ಆಗಿದೆಯಾ? ನನ್ನ ಮಗನಿಗೆ ಆಕ್ಚುಲ್ ಆಗಿ ಅವನು ಈಸ್ ಅ ವೆರಿ ಗುಡ್ ಎಡಿಟರ್. ಅವನು PUC, ಅವನು ಇಂಜಿನಿಯರಿಂಗ್ MS ಮಾಡ್ದ. ಅವನು PUC ಆದ್ಮೇಲೆ ಈ ರಜಾ ಇರುತ್ತಲ್ಲ, ಅವ್ನು ಇಂಜಿನಿಯರಿಂಗ್ ಸೇರ್ಕೊಳ್ಬೇಕಾದ್ರೆ ಆ ಮಧ್ಯದಲ್ಲಿ ಒಂದು 1.5 months 2 months ಗ್ಯಾಪ್ ಇತ್ತು. ನನ್ನ ಸ್ನೇಹಿತರೊಬ್ರು ಜಗದೀಶ್ ಅಂತ, ಅವ್ರಿಗೆ ಫೋನ್ ಮಾಡಿದೆ, ಸರ್ ಅವ್ನಿಗೆ ಎಡಿಟಿಂಗ್ ಅದೆಲ್ಲ ಕಲಿಯಕ್ ಬಹಳ ಆಸಕ್ತಿ ಇದೆ ಅಂತ, ಕಳಿಸಿ ಹೇಳ್ಕೊಡ್ತೀನಿ ಅಂದ್ರು. ಸೊ ಅಲ್ಲಿ ಹೋಗಿ ಎಡಿಟಿಂಗ್ DI ಎಲ್ಲ ಕಲ್ತ. ಸೊ ಆಮೇಲೆ ಅವನು ಈ ಕಡೆ ಒಲವು ಕೊಡ್ಲಿಲ್ಲ, ಇಂಜಿನಿಯರಿಂಗ್ ಸೇರ್ಕೊಂಡ. ಅದು ವಿದ್ಯಾಭ್ಯಾಸ ಅದಾದ್ಮೇಲೆ MS ಮಾಡಕ್ ಲಂಡನ್ಗೆ ಹೋದ. ಅವ್ನು ಅಲ್ಲೇ ಸೆಟ್ಲ್ ಆಗಿದ್ದಾನೆ. ಮಗಳಿದ್ದಾಳೆ, ಮಗಳಿಗೆ ಆಸಕ್ತಿ ಇದೆ. ಆದ್ರೆ ನಾನು ಅವಳಿಗೆ ಹೇಳಿದ್ದೀನಿ, ಫಸ್ಟ್ ನೀನು ಓದ್ ಕಂಪ್ಲೀಟ್ ಮಾಡು, ಆಮೇಲೆ ನೋಡೋಣ, ಭಗವಂತನ ಇಚ್ಛೆ ಇದ್ರೆ ಮಾಡೋದು, ಇಲ್ಲದೆ ಹೋದ್ರೆ ನೀನು ಬೇರೆ ನಿನ್ನ ಪ್ರೊಫೆಷನ್ ಅದ್ ಏನ್ ಕರ್ಕೊಂಡು ಹೋಗುತ್ತಾ ಹಂಗ ಹೋಗು ಜೀವನದಲ್ಲಿ ಅಂತ ಹೇಳಿದೀನಿ. ವೇಟ್ ಅಂಡ್ ವಾಚ್. ಬಟ್ ಅವ್ರು ಬರೋದಾದ್ರೆ ಅವರ ಒಂದು ಸಿನಿಮಾಗೆ ನೀವೇ ಬರಹಗಾರರಾಗ್ತೀರಾ? ಗೊತ್ತಿಲ್ಲ. ಈಗ ಆಕ್ಚುಲ್ ಆಗಿ ಅವಳು, ನಾನು ಈಗ ಬಿಫೋರ್ 3-4 years ಬ್ಯಾಕ್ ಒಂದು ಸಿನಿಮಾ ಮಾಡಿದೆ, ನಾನೇ ಡೈರೆಕ್ಟ್ ಮಾಡಿದ್ದೆ, ವಿಜಯ್ ಧ್ವಜ ಅಂತ. ಆ ಸಿನಿಮಾದಲ್ಲಿ ಅವಳು ಆಕ್ಟ್ ಮಾಡಿಲ್ಲ, ಅದು ಮಕ್ಕಳ ಸಿನಿಮಾ. ಓಕೆ. ಸೊ ಆ ಸಿನಿಮಾದಲ್ಲಿ ಒಂದು 8-9 ಜನ ಮಕ್ಳು ಆಕ್ಟ್ ಮಾಡಿದ್ರು, ಅದ್ರಲ್ಲಿ ಅವಳು ಒಬ್ಳು ಆಕ್ಟ್ ಮಾಡಿದ್ದು. ಅದಾದ್ಮೇಲೆ ಅವಳು ಯಾವ್ದು ಆಕ್ಟಿಂಗ್ ಮಾಡ್ಲಿಲ್ಲ. ಬಟ್ ಅವಳು ಈ ನಂದು ಸ್ಟುಡಿಯೋ ಇದೆ, ಡಬ್ಬಿಂಗ್ ಸ್ಟುಡಿಯೋ, ಎಡಿಟಿಂಗ್ ಸ್ಟುಡಿಯೋ ಇದೆ. ಆ ಸ್ಟುಡಿಯೋದಲ್ಲಿ ಯಾವ್ದಾದ್ರು ಸಿನಿಮಾ, ಸೀರಿಯಲ್ ಯಾವ್ದಾದ್ರು ಡಬ್ಬಿಂಗ್ ಬಂದು ಆ ಏಜ್ ನ ಕ್ಯಾರೆಕ್ಟರ್ ಯಾರೋ ಡಬ್ಬಿಂಗ್ ಬೇಕು, ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಯಾರನ್ನೋ ಹುಡುಕ್ತಿದ್ದಾಗ ಇವಳು ಇದನ್ನ ಟ್ರೈ ಮಾಡಿ ಅಂತ ನಾನು ಹೇಳಿದ್ದು ಉಂಟು. ಅವಳು ಹೋಗಿ ಡಬ್ ಮಾಡಿದಾಳೆ, ಅವ್ರಿಗೂ ಇಷ್ಟ ಆಗಿದೆ ಮಾಡಿಸಿದವ್ರಿಗೂ. ಸೊ ಆತರ ಅಂದ್ರೆ ಅವಳನ್ನ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗೆ ತರಬೇಕು ಅನ್ನೋದು ಈ ಸದ್ಯದ ಆಲೋಚನೆ ಇಲ್ಲ, ಮುಂದೆ ಗೊತ್ತಿಲ್ಲ. ಎಸ್. ನೀವು ಚಿಕ್ಕ ವಯಸ್ಸಲ್ಲಿ ಇರ್ತಾನೆ ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ಆಸೆ ಪಟ್ಟಿದ್ರಿ. ಮೊದಲು ಸ್ಕ್ರೀನ್ ಶೇರ್ ಮಾಡಿದಾಗ ಸರ್ ಏನೋ ಒಂದು ಅನ್ಸಿರುತ್ತೆ, ಭಯ ಅನ್ನುವಂಥದ್ದಾಗಿರುತ್ತೆ, ನರ್ವಸ್ನೆಸ್ ಅನ್ನೋದು ಅನ್ಸಿರುತ್ತೆ. ಸೊ ಮೊದಲು ಸ್ಕ್ರೀನ್ ಶೇರ್ ಮಾಡಿದಾಗ ಹೇಗೆ ಅನ್ಸಿತ್ತು ಸರ್ ನಿಮಗೆ? ನನಗೆ ಫಸ್ಟ್ ಡೇ ಇಂದ ಆ ಭಯ ಅನ್ನೋದು ಬರಲೇ ಇಲ್ಲ. ನಾನು ಫಸ್ಟ್ ಆಕ್ಟ್ ಮಾಡಿದ್ದು ಸೀರಿಯಲ್ TP ಕೈಲಾಸಂ ಅವರ ಸಣ್ಣ ಕಥೆಗಳು ಅಂತ, TN ಸೀತಾರಾಮ್ ಅವ್ರದ್ದು. TN ಸೀತಾರಾಮು, ವಿಜಯ್ ಕಾಶಿ, ನಾನು 3 ಜನ ಒಟ್ಟಿಗೆ ಎಂಟ್ರಿ. ಓಕೆ. 3 ಜನದ್ದು ಫಸ್ಟ್ ಡೆಬ್ಯೂ ಅದು. ನಾನು ಹೇಳ್ತಿರೋದು ಇದು 86ನೇ ಇಸ್ವಿ, 1986. ಓಕೆ. ಅವಾಗ ಜಿಂಕೆ ಪಾರ್ಕ್ ಚಾಮರಾಜಪೇಟೆ, ಅಲ್ಲಿ ಶೂಟಿಂಗ್. ನಾವು 3 ಜನದ್ದು ಡೆಬ್ಯೂ, ನಾವು 3 ಜನ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಅವತ್ತಿಂದ ನನಗೇನು ಏನೋ ಕ್ಯಾಮ್ರಾ, ಲೈಟು, ಏನೋ ಭಯ, ಕೋ ಆರ್ಟಿಸ್ಟ್, ಯಾಕೆಂದ್ರೆ ಅವರು ಹೊಸಬ್ರು, ತಪ್ಪು ಮಾಡಿದ್ರೆ ಒಟ್ಟಿಗೆ ತಪ್ಪು ಮಾಡ್ಬೇಕು. ಸೊ ಅವ್ರೇನೋ ಸಿಕ್ಕಾಪಟ್ಟೆ ಆಕ್ಟ್ ಮಾಡ್ಬಿಟ್ಟಿದ್ದಾರೆ, ನಾನ್ ಫಸ್ಟ್ ಟೈಮ್ ಅಂದ್ರೆ ಭಯ ಇರುತ್ತೆ. ಎಲ್ಲ ಒಟ್ಟಿಗೆ ಇದ್ದಿದ್ರಿಂದ ಆಮೇಲೆ ನಮ್ಗೆ ರಂಗಭೂಮಿಯ ಹಿಂದೆ ಒಂದು ಸಣ್ಣ ಅನುಭವ ಇದ್ದಿದ್ರಿಂದ ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಆಕ್ಟಿಂಗ್ ಇರ್ಬೋದು ಏನ್ ಕಷ್ಟ ಅನ್ನಿಸ್ಲಿಲ್ಲ, ಆರಾಮಾಗಿ ನಡ್ಕೊಂಡು. ಎಸ್. ಎಷ್ಟೋ ಸೀರಿಯಲ್ಗಳು ಮಾಡಿದೀರಾ, ಸಿನಿಮಾಗಳು ಮಾಡಿದೀರಾ. ಒಂದೊಂದು ಸಿನಿಮಾ ಆಗಿರ್ಬೋದು, ಒಂದೊಂದು ಸೀರಿಯಲ್ಗಳಲ್ಲಿ ಪಾಠಗಳನ್ನ ಕಲ್ತಿರ್ಬೋದು ಸರ್. ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ನಾವು ಎಲ್ಲರೂ ಪಾಲಿಸಬೇಕಾದದ್ದು, ಎಲ್ರು ಸಾರಾ ಸಗಟಾಗಿ, ಎಸ್ಪೆಷಲಿ ಆರ್ಟಿಸ್ಟ್ಗಳು, ಇನ್ನೊಬ್ಬರನ್ನ ವಹಿಸ್ಕೊಂಡು ಮಾತಾಡ್ಬಾರ್ದು. ಓಕೆ. ನೆವರ್ ಡೂ ದಟ್ ಮಿಸ್ಟೇಕ್. ಇವಾಗ ನಿಮ್ಗೇನೋ ಕಷ್ಟ, ಪ್ರೊಡ್ಯೂಸರ್ ಹತ್ರ ಹೋಗಿ ನಿಮ್ಗೇನೋ ಕಷ್ಟ ಇದೆ, ಒಂಚೂರು ಅದನ್ನ ಬಗೆಹರಿಸಿ ಅಂತ ಹೇಳಿದ್ರೆ ನೀವ್ ಚೆನ್ನಾಗಿರ್ತೀರಾ, ನಾನ್ ಕೆಟ್ಟವರಾಗ್ತೀರಿ. ಹಂಗಾಗಿದೆಯಾ ಸರ್? ಸಿಕ್ಕಾಪಟ್ಟೆ ಆಗಿದೆ, ತುಂಬಾ, ನನಗಂತೂ ತುಂಬಾ ಆಗಿದೆ. ಈಗ ಏನಾಯ್ತು, ಈಗ ರೀಸೆಂಟ್ ಆಗಿದ್ದು ಸಣ್ಣ ಇನ್ಸಿಡೆನ್ಸ್, ಒಂದು 3-4 ತಿಂಗಳಿಂದ ಪೇಮೆಂಟ್ ಬಂದಿರಲಿಲ್ಲ ಯಾವ್ದೋ ಒಂದು ಸೀರಿಯಲ್. ಎಲ್ಲರೂ ಊಟ ಮಾಡ್ತಾ ಕೂತಿದ್ರು, ಮಧ್ಯಾಹ್ನ ಮಾತಾಡ್ತಾ ಎಲ್ಲ ಆರ್ಟಿಸ್ಟ್ಗಳು ಇದು ಏನಂದ್ರೆ ಪೇಮೆಂಟ್ ಬರ್ತಾ ಇಲ್ಲ, ಡೈರೆಕ್ಟರ್ ಸಿಗ್ತಾ ಇಲ್ಲ ಮಾತಾಡಕ್ಕೆ, ಬರ್ತಾರೆ 2 ನಿಮಿಷ ಕೂತ್ಕೊಂಡು ಊಟ ಮಾಡ್ತಾರೆ, ಹೊರಟೋಗ್ತಾರೆ. ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಅವರೇ ಊಟ ಮಾಡ್ಕೊಂಡು ಹೊರಟೋಗ್ತಾರೆ. ನಮ್ಗೆ ಹೆಂಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸರಿ, ಅಲ್ಲೇ ಇನ್ನೊಬ್ರು ಆರ್ಟಿಸ್ಟ್ ಇದ್ದವರು ಒಂದ್ ಕೆಲಸ ಮಾಡೋಣ, ನಾವ್ ಏನೇನ್ ಹೇಳ್ಬೇಕು ಎಲ್ಲ ಒಂದಷ್ಟು ಪಾಯಿಂಟ್ಸ್ ಹಾಕ್ಬಿಟ್ಟು ಅವ್ರಿಗೆ ಬರೆದ್ಬಿಟ್ಟು ಕೊಡೋಣ, ಅವ್ರಿಗೆ ಯಾವಾಗ ಟೈಮ್ ಇರುತ್ತೋ ಅವ್ ಓದ್ಕೊಳ್ಳಿ. ನಾನು ಅಲ್ಲೇ ಕೂತಿದ್ದೆ. ನನ್ಗೆ ಹೇಳಿದ್ರು, ನೀನ್ ಬರೀತ್ಯಾ, ಚೆನ್ನಾಗಿ ಬರೀತ್ಯಾ, ಬರೀ, ನಮ್ದೆಲ್ಲ ಇದು ಪಾಯಿಂಟ್ಸ್ ಅಂತೆಲ್ಲ ಹೇಳಿದ್ರು. ನನಗೆ ಎಲ್ಲ ಚರ್ಚೆ ಮಾಡಿದ್ವಿ. ನಾನು ಮನೆಗೆ ಬಂದೆ, ಶಿಸ್ತಾಗಿ ಕೂತ್ಕೊಂಡು ಲ್ಯಾಪ್ಟಾಪ್ ಟೈಪ್ ಮಾಡಿದೆ. ಒಂದ್ 3 ಪೇಜ್ ಲೆಟರ್ ಆಯ್ತು. ಇದ್ರಲ್ಲಿ ಯಾವ್ದು ನೆಗೆಟಿವ್ ಇಲ್ಲ, ಅಂದ್ರೆ ನಾವು ಬರ್ದಿರೋದ್ರಲ್ಲಿ ಯಾವ್ದು ನೆಗೆಟಿವ್ ಇಲ್ಲ.
ಅಲ್ಲಿ ಸೆಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅನ್ನೋದನ್ನ ಮಾತ್ರ ವಿವರವಾಗಿ ಬರ್ದಿದ್ವಿ. ಬರೆದ್ಬಿಟ್ಟು ನಾನೇನ್ ಮಾಡಿದೆ, ಇಬ್ರು ಕಲಾವಿದರಿಗೆ, ನನ್ನ ಸ್ನೇಹಿತರು ಕಲಾವಿದರಿಗೆ ವಾಟ್ಸಪ್ ಮೂಲಕ ಅದನ್ನ ಕಳಿಸ್ದೆ. ಓದಿ ಏನಾದ್ರು ಕರೆಕ್ಷನ್ ಇದ್ರೆ ನನ್ಗೆ ಹೇಳಿ ಅಂತ, ಇನ್ಕಾರ್ಪೊರೇಟ್ ಮಾಡ್ತೀನಿ, ಬೇಡ ಅಂತ ತೆಗೆದುಬಿಡ್ತೀನಿ, ನಾಳೆ ಪ್ರಿಂಟ್ಔಟ್ ತಗೊಂಡ್ ಬರ್ತೀನಿ ಕೊಡೋಣ ಅಂತ. ಅವ್ರೇನ್ ಮಾಡಿದ್ರು, ಅದನ್ನ ಓದಿ ಕರೆಕ್ಷನ್ ಇದ್ರೆ ನನಗೆ ಹೇಳ್ಬೇಕು. ಅದು ಬಿಟ್ಟು ಆ ಸೀರಿಯಲ್ಗೆ ಸಂಬಂಧ ಪಡದೇ ಇರುವ ಇನ್ಯಾರಿಗೋ ಒಬ್ರು ಕಳ್ಸಿದ್ರು. ಅದು ಅವರಿಂದ ಈ ಪ್ರೊಡ್ಯೂಸರ್ ಬಂತು. ಯಾರು ಬರ್ದಿದ್ದು ಅಂತ ಕೇಳಿದ್ರು. ಅವ್ರು ಓದಿದ್ರು ಅದನ್ನ. ಯಾರು ಬರ್ದಿದ್ದು ಅಂತ ಕೇಳಿದ್ರು, ನನ್ನ ಹೆಸರು ಹೇಳಿದ್ರು, ಇವ್ನು ಬರ್ದಿದ್ದಾನೆ ಅಂತ. ನೀವು ನಂಬಲ್ಲ, ಶೂಟಿಂಗ್ ನಡೀತಾ ಇತ್ತು, 4 ದಿನ ನನ್ನ ಪಾತ್ರನ ಅವಾಯ್ಡ್ ಮಾಡಿ ಶೂಟಿಂಗ್ ಮಾಡಿದ್ರು. 4 days ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಬಟ್ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಕೇಳಲಿಲ್ವಾ ಸರ್? ಅಲ್ಲ, ಅಂದ್ರೆ ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅವರು. ಓಕೆ. ಪ್ರೊಡ್ಯೂಸರ್ ನಮ್ ಡೈರೆಕ್ಟರ್ ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆಮೇಲೆ ಏನಾಯ್ತು, ಒಂದಿನ ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ರಾತ್ರಿ 8:30. ಮ್ಯಾನೇಜರ್ ಫೋನ್ ಮಾಡಿದೆ, ಎಲ್ಲಿ ಶೂಟಿಂಗ್ ಅಂತ, ನಾವು ಜಾಗ ಅಂತ ಹೇಳ್ದ. ನಾನು ಸರಿ ಆಯ್ತು ಬರ್ತೀನಿ, ಎಷ್ಟೊತ್ತರೆಗೂ ಆಗುತ್ತೆ ಶೂಟಿಂಗ್? 10 ಗಂಟೆವರೆಗೂ ಆಗುತ್ತೆ ಅಂತ. ಬರ್ತೀನಿ ಅನ್ಬಿಟ್ಟು ಅರ್ಧ ದಾರಿಗೆ ಹೋದೆ, ವಾಪಸ್ ಫೋನ್ ಮಾಡ್ದ ಅವನು, ಪ್ಯಾಕಪ್ ಆಯ್ತು ಬರಬೇಡಿ ಅಂತ. 9 ಗಂಟೆ ಟೈಮ್ ಆಗ ನಾನು ಕಾರಲ್ಲೇ ನಿಲ್ಲಿಸ್ದೆ. ಒಂದೇ ರೋಡ್, ಅವ್ರು ಇದ್ದಿದ್ ಲೊಕೇಶನ್ ಇಂದ ಸಿಟಿ ಒಳಗೆ ಬರಕ್ ಒಂದೇ ರೋಡ್, ಬೇರೆ ರೋಡ್ ಇಲ್ಲ. ಸೊ ಬಂದ್ರೆ ಹಂಗೆ ಬರ್ಬೇಕು ಅಂತ ಕಾರಲ್ಲೇ ಕೂತ್ಕೊಂಡಿದ್ದೀನಿ. ರಾತ್ರಿ 9:15 ನಮ್ಮ ಆರ್ಟಿಸ್ಟ್ ಒಂದು ಕಾರ್ ಹಿಂಗ್ ಹೋಯ್ತು. ನೋಡಿದೆ ನಾನು, ಅದ್ರಲ್ಲಿ ಕಾರಲ್ಲಿ ಆರ್ಟಿಸ್ಟ್ ಇದ್ರು, ಹೋದ್ರು. ಇವ್ರು ಬರ್ತಾರೆ, ಇನ್ನೇನು ಬರ್ತಾರೆ 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 ಅಂತ ಹೆಚ್ಚು ಕಮ್ಮಿ 1 hour ಕಾದೆ. ಇವ್ರು ಯಾವ ಕಾರಲ್ಲಿ ಹಿಂಗ್ ಪಾಸ್ ಆದ್ರು ಗೊತ್ತಿಲ್ಲ ನನಗೆ, ಹೊರಟಾಗಿದ್ದಾರೆ. ಸರಿ ಸಿಕ್ಲಿಲ್ಲ ಅಂತ ಮನೆಗೆ ಹೋದೆ. ಆಮೇಲೆ ತುಂಬಾನೇ ಬೇಜಾರಾಗಿತ್ತು. 3 ದಿವಸ ನನ್ನ ಶೂಟಿಂಗ್ ಕರೀಲಿಲ್ಲ. 4-5ನೇ ದಿವಸ ನನಗೆ ಫೋನ್ ಮಾಡಿದ್ರು. ಯಾರು ಅವ್ರು ಮಾಡಿಲ್ಲ, ಮ್ಯಾನೇಜರ್ ಮಾಡಲ್ಲ. ಸರ್ ನಾಳೆಯಿಂದ ಶೂಟಿಂಗ್ ಇರುತ್ತೆ, ಬರ್ಬೇಕು. ಸರಿ ಆಯ್ತು, ನಾನೇನು ಮಾತಾಡ್ಲಿಲ್ಲ. ಆಯ್ತು ಬರ್ತೀನಿ ಅಂತ ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗಿದೆ ಏನೇನ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಆಮೇಲೆ ಅವ್ರು ನಾರ್ಮಲ್ ಆಗಿದ್ರು. ಆಮೇಲೆ ನನ್ನನ್ನು ಅವರು ಕ್ಷಮೆ ಕೇಳಿದ್ರು, ಸಾರಿ ಸರ್, ಅದು ಗೊತ್ತಾಗದೆ ನಿಮ್ಮನ್ನ ನಾನು ಹಿಂಗ್ ಮಾಡ್ಬಿಟ್ಟೆ, ಐ ಆಮ್ ಸಾರಿ ಫಾರ್ ದಟ್ ಅಂತ. ಅವತ್ತು ನನಗೆ ಗೊತ್ತಾಯ್ತು, ಇದು ನಾಟ್ ಮೈ ಕಪ್ ಆಫ್ ಟೀ. ಅಂದ್ರೆ ಯಾರು ಏನ್ ಗೊತ್ತಾ, ಈಗ ನಾನ್ ಒಳ್ಳೆಯವನಾಗ್ಬೇಕು ಅಂತ ನಿಮ್ಮ ಮೇಲೆ ಗೂಬೆ ಕೂರ್ಸೋದು, ನೀವು ಒಳ್ಳೆಯವರಾಗ್ಬೇಕು ಅಂತ ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸೋದು, ಇದು ನಿರಂತರವಾಗಿ ನಡೀತಾ ಇದೆ. ಈ ತರದ್ದು ನನಗೆ ತುಂಬಾ ಆಗೋಗಿದೆ ಅನುಭವಗಳು. ಸೊ ಹಾಗಾಗಿ ಬಟ್ ಈಗ ಅಂತೀನಿ ಬೇಡ ಅಂತ. ಬಟ್ ನಾಳೆ ಯಾರೋ ಬಂದು ಏನೋ ಕಷ್ಟ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಯಾರಿಗೋ ಹೇಳಿ ಅಂದ್ರೆ ಈಗ ಅವ್ರು ವಹಿಸ್ಕೊಂಡು ಮಾತಾಡಕ್ ಹೋಗ್ತೀನಿ, ಕೆಟ್ಟವನಾಗ್ತೀನಿ. ಲೈಫ್ ಸೈಕಲ್.